ಅಕ್ಕ ಐ ಲವ್ ಯು ಮಾಮ್. ಆಮೇಲೆ ಹಿಂದ್ಗಡೆ ಕುಡಿಲಿ, ಆ ಲೆಟ್ರ್ ಓದೋಕ್ಕೂ ಬಿಡ್ತಾ ಇಲ್ಲ. ನನಗಿಂತ ಫುಲ್ಲು ಎಕ್ಸೈಟ್ ಆಗಿ ಇವನಿದ್ದಾನೆ. ವೇಟ್ ವೇಟ್ ವೇಟ್, ಹಾಗೆ ಇರ್ಕೊಂಡು ಫೋಟೋ ಕ್ಲಿಕ್ ಮಾಡೋಣ. ಬರ್ಕೊಳ್ತಾ ಇದ್ದೆ. ಸೊ ಗೆಸ್ ನನಗೆ ಬರೆಯೋ ಹ್ಯಾಬಿಟ್ ಇದೆ. ನಮ್ಮ ಪುಟಾಣಿಗಳು ಸ್ಕೂಲ್ಗೆ ಹೋಗೋದು ರೆಡಿ ಆಗಿದ್ದಾರೆ. ಇಲ್ಲಿ ಕನು ಆಟ ಮಾಡ್ತಾ ಇದ್ದಾನೆ. ಆರು ಹಾಕ ಕೊಟ್ಬಿಡು. ಏನು? ಹಲೋ ಫ್ರೆಂಡ್ಸ್, ನಾನು ಶೆಡ್ಡಿಗೆ ಬಂದಿದ್ದೀನಿ. ನಮ್ಮ ಪುಟಾಣಿಗಳು ಸ್ಕೂಲ್ಗೆ ಹೋದ್ರೆ ಇವತ್ತು ಆಫ್ ಡೇ ಇರೋದು ಸ್ಕೂಲು. ಸೊ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ, ಆಗಿದೆ. ಸೊ ಟರ್ನ್ ಆಫ್ ಮಾಡಿದ್ದೀನಿ, ಹೋಗಿ ಒಣಗಾಕಬೇಕು. ಆ್ಯಂಡ್ ನೋಡಿ ಹಸು ಮಲ್ಕೊಂಡಿದೆ, ಹುಲ್ಲಾಕಬೇಕು ಸ್ವಲ್ಪ. ಎಸ್, ನಮ್ಮ ಪುಟಾಣಿಗಳಿಲ್ಲ ಇವತ್ತು ಮನೆಯಲ್ಲಿ. ಫುಲ್ಲು ಬೋರ್ ಆಗ್ತಾಯಿದೆ ನನಗೆ. ಹಾಫ್ ಡೇ ಬೇಗ ಬಂದುಬಿಡ್ತಾರೆ. ಈಗ ಬಸ್ ಬೇಗ ಬರ್ತಾಯಿದೆ, ಸ್ಕೂಲ್ ಬಸ್ 8:15 ಬರ್ತಾಯಿದೆ. ಫಸ್ಟು 8:30 ಬರ್ತಾಯಿತ್ತು, ಬಟ್ ಈಗ 8:15 ಮಾಡಿದ್ದಾರೆ. ಗೊತ್ತಿಲ್ಲ, ಚೇಂಜ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ಸೊ ನೋಡಬೇಕು, 8:15 ಬಸ್ ಬಂದುಬಿಡುತ್ತೆ. ಸೊ ಅಷ್ಟರಲ್ಲಿ ರೆಡಿ ಆಗಿರಬೇಕು ನಮ್ಮ ಪುಟಾಣಿಗಳು. ಆ್ಯಂಡ್ ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಅಂತ. ಸೊ ಎಸ್, ಕೆಲಸ ಆಗಿದೆ, ಮಾಮೂಲಿ ಮನೆಯಲ್ಲೇ ಕೆಲಸ ಎಲ್ಲ ಆಗಿದೆ. ಸೊ ನೆಕ್ಸ್ಟು ನಾನು ಬಟ್ಟೆ ಒಣಗಾಕ್ಬಿಟ್ಟು ಆಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ ನಾನು, ಓಕೆನಾ? ನೋಡಿ ಎಷ್ಟೊಂದಿದೆ. ಇದೆಲ್ಲ ನಿನ್ನೆ ಒಣಗಾಕಿದ್ದು. ಸೊ ಎಲ್ಲ ಒಣಗಿದೆ. ಕನು ಸ್ಕೂಲಿಂದ ಬಂದಿದ್ದಾನೆ. ಕನುಗೇನೋ ಕೊಟ್ಟಿದ್ದಾರಂತೆ, ಅದನ್ನು ನನಗೆ ತೋರಿಸ್ಬೇಕಂತೆ. ನಾನಿಲ್ಲಿ ಸ್ಟೆಪ್ಸ್ ಮೇಲೆ ಕೂತ್ಕೊಂಡು ಬರ್ಕೊಳ್ತಾ ಇದ್ದೆ. ಸೊ ಗೆಸ್ ನನಗೆ ಬರೆಯೋ ಹ್ಯಾಬಿಟ್ ಇದೆ. ಸೊ ಏನು ಅಂತ ಕೇಳಬೇಡಿ, ಏನು ಬರೀತಾ ಇದ್ದೆ ಅಂತ. ನಾನು ಡೈರಿ ಬರೀತೀನಿ. ಸೊ ಎಸ್, ಕನು ತೊಗೊಂಡು ಬರ್ತೀಯ ಬ್ಯಾಗು, ಇಲ್ಲ ನಾನೇ ಬರಬೇಕಾ? ನಾನೇ ಬರಬೇಕಂತೆ. ಸರಿ, ಓಕೆ ಬನ್ನಿ ಫ್ರೆಂಡ್ಸ್, ನಿಮಗೂ ತೋರಿಸ್ತೀನಿ ಏನು ಕೊಟ್ಟಿದ್ದಾರೋ ಸ್ಕೂಲಲ್ಲಿ ಅವನಿಗೆ. ಕನ್ನುಗೆ ಸ್ಕೂಲಲ್ಲಿ ಕೊಟ್ಟಿರೋ ಗಿಫ್ಟ್ ಇದು. ಯು ವಿಲ್ ರಾಕ್ ಅಂತ ಪೆನ್ಸಿಲ್ಗೆ ಅಟ್ಯಾಚ್ ಮಾಡಿ ಕೊಟ್ಟಿದ್ದಾರೆ. ಇದನ್ನು ತೋರಿಸೋದಕ್ಕೆ ನನ್ನ ಕರ್ಕೊಂಡು ಬಂದಿದ್ದು. ನೋಡಿ, ಬಂದಿದ ತಕ್ಷಣ ಸೈಕಲ್ ಎತ್ಕೊಂಡು ತುಳಿತಾ ಇದ್ದಾರೆ. ಚೆನ್ನಾಗಿದೆ. ಹೇಯ್ ವಾಟ್ ವೈ ಆರ್ ನಮ್ಮ ಪುಟಾಣಿಗಳು ಟೀಚರ್ ಮತ್ತು ಸ್ಟೂಡೆಂಟ್ಸ್ ಆಟ ಆಡ್ತಾ ಇದ್ದಾರೆ. ಹೇಯ್ ಇಲ್ಲಿ ಕೆಳಗಡೆ
ಏನು ಸರ್? ಏಯ್ ಏಯ್ ಕಣ್ಣು, Why you did one wrong? You practice 10 times. Excuse me, class teacher. Yeah, ma'am. See, ma'am. ನಿಮ್ಗೆ ಇದು ಕೊಟ್ರಾ? ನನಗೆ ಇದು ಕೊಟ್ಟರು ವೆಲ್ಕಮ್ ಅನ್ನೋದು. ಇದು ಯು ವಿಲ್ ರಾಕ್ ಅನ್ನೋದು ಕಣ್ಣು ಕೊಟ್ಟರು. ಇದು ಮಧ್ಯಾಹ್ನ ತೋರಿಸ್ದ ಕಣ್ಣು ನನಗೆ. ಇದು ಅವ್ನು ಡ್ರಾಯಿಂಗ್ ಮಾಡಿರೋದು, ಬಾಲ್ ಬರ್ಕೊಟ್ಟಿದ್ರು ಟೀಚರ್ಸ್. ಅವ್ನು ಕಲರ್ ಮಾಡಿರೋದು, ಸ್ಟಾರ್ ಹಾಕಿದ್ದಾರೆ. ಸ್ಫೂರ್ತಿ ನಿನಗೆ? ಇಲ್ಲಿ ಸಲಾಡ್ ಮಾಡ್ತಾ ಇದ್ದೀನಿ, ಮೊಳಕೆ ಕಾಳು ಸಲಾಡ್. ಮೊಳಕೆ ಕಾಳನ್ನ ನೆನೆಸಿದ್ದೆ, ಹೆಸ್ರು ಕಾಳು. ಸೊ ಅದು ಮೊಳಕೆ ಬಂದಿದೆ, ಅದಕ್ಕೆ ಸಲಾಡ್ ಮಾಡ್ತಾ ಇದ್ದೀನಿ. ಟೊಮೆಟೊ, ಈರುಳ್ಳಿ ಮತ್ತು ಸ್ವಲ್ಪ ಹೆಸ್ರು ಕಾಳು ಹಾಕ್ಕೊಂಡಿದ್ದೀನಿ. ಈಗ ನಾನು ಎಲೆಕೋಸು ಹಾಕ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ ಸಹ ಹಾಕ್ಕೊಳ್ಬೋದು, ಕುಕುಂಬರ್ ಸಹ ನೀವು ಹಾಕ್ಕೊಳ್ಬೋದು, ಬಟ್ ಇರಲಿಲ್ಲ ಮನೇಲಿ. ಸೊ ಅದಕ್ಕೆ ನಾನು ಎಷ್ಟಿತ್ತೋ ಅಷ್ಟೇ ಹಾಕಿದ್ದೀನಿ. ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿದ್ದೀನಿ ಖಾರಕ್ಕೆ, ಸಾಲ್ಟ್, ಮತ್ತು ನೀವು ಗ್ರೀನ್ ಚಿಲ್ಲಿನ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಬೋದು. ಗಟ್ಟಿ ಮೊಸರು ಹಾಕ್ಕೊಳ್ಳಿ. ಗಟ್ಟಿ ಮೊಸರು ಇರಲಿಲ್ಲ, ಸೊ ಅದಕ್ಕೆ ನಾನು 1-2 ಸ್ಪೂನ್ ಹಾಕಿದೆ ಅಷ್ಟೇ. ಬಟ್ ಗಟ್ಟಿ ಮೊಸರಿದ್ದರೆ 1-3 ಸ್ಪೂನ್ ಹಾಕ್ಕೊಳ್ಳಿ ನೀವು. ಓಕೆ, ಆ್ಯಂಡ್ ಮಿಕ್ಸ್ ಮಾಡಿಬಿಟ್ಟು ತಿಂದರೆ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಇದಕ್ಕೆ ದಾಳಂಬ್ರಿ ಕೂಡ ಹಾಕ್ಕೊಳ್ಬೋದು. ಸೊ ನಿಮ್ಮ ಇಷ್ಟ, ತುಂಬ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ. ಓಕೆ, ವೇಟ್ ಕಣ್ಣು ಕೈ ಎತ್ತೋದು. ಹಂಗ ಇಟ್ಕೊಳೋದು. ಅಮ್ಮ ಕೊಡೋಲೆ, ನೀನೇನು ಮದರ್ರಾ? ಫೋಟೋ ಕ್ಲಿಪ್ ಹಾಗೆ ಇಟ್ಕೊಂಡು ಫೋಟೋ ಕ್ಲಿಕ್ ಮಾಡೋಣ. ಅಮ್ಮ ಕ್ಲಿಕ್ ಮಾಡ್ತೀನಿ, ಎತ್ಕೊಂಬ ನೀನು ಫಸ್ಟು. ಎತ್ತು ಕತ್ತು ಎತ್ತು ಕತ್ತು. ಏನು ಬರ್ತೈತಿ ಚಾರು ಅಕ್ಕ? ಐ ಲವ್ ಯು ಮಾಮ್. ಆಮೇಲೆ ಹಿಂದ್ಗಡೆ ಕುಡಿಲಿ, ಅಲ್ಲೆಟ್ರು ಓದೋಕ್ಕೂ ಬಿಡ್ತಾ ಇಲ್ಲ. ನನಗಿಂತ ಫುಲ್ಲು ಎಕ್ಸೈಟಾಗಿ ಇವನಿದ್ದಾನೆ. ಇದನ್ನು ಓಪನ್ ಮಾಡಬೇಕು ಅಂತ ಫುಲ್ ಹಠ ಹಿಡಿದ್ಬಿಟ್ಟ. ನಾನು ಆಮೇಲೆ ಮಾಡೋಣ ಅಂದ್ಕೊಂಡ್ರೆ ಬಿಟ್ಟಿಲ್ಲ, ಈಗಲೇ ಹಠ ಮಾಡ್ದ. ಸೊ ಅವನು ನೋಡೋದಕ್ಕೆ ಎಕ್ಸೈಟಾಗಿ ಇದ್ದಾನೆ, ಏನು ಕೊಟ್ಟಿದ್ದಾರೆ ಅಂತ. ಹ್ಯಾಪಿ ಮದರ್ಸ್ ಡೇ ಮಾಮ್. I love you so much. You will care me. You will prepare food for me. You will do everything whatever I want. Okay. Thank you. Welcome. ಮದರ್ಸ್ ಡೇಗೆ ಚಾರು ಗಿಫ್ಟ್ ಕೊಟ್ಟಿರಲಿಲ್ಲ. ಮದರ್ಸ್ ಡೇ ದಿನ ಚಾರು ಊರಲ್ಲಿದ್ಲು, ಅಮ್ಮ ಮನೆಯಲ್ಲಿ. ಅದಕ್ಕೆ ಊರಿಂದ ಬರಬೇಕಾದ್ರೆ ಚೈನ್ ತೊಗೊಬಂದಿದ್ಲು. ಅದನ್ನು ಪ್ಯಾಕ್ ಮಾಡಿ ಕೊಡೋದಕ್ಕೆ ಸ್ವಲ್ಪ ಲೇಟ್ ಆಯಿತು. ಸೊ ಏನೋ ರೂಮಲ್ಲಿ ಕುತ್ಕೊಂಡು ಅವರು ಮಾಡ್ತಾಯಿದ್ರು, ನಾನು ಅಷ್ಟೊಂದು ಗಮನ ಕೊಟ್ಟಿರಲಿಲ್ಲ. ಸೊ ಈಗ ಗೊತ್ತಾಯಿತು ಏನಕ್ಕೆ ಸ್ಕೆಚ್ ಪೆನ್ ಎಲ್ಲ ತೊಗೊಂಡ್ರು ನನ್ನ ಕೇಳಿ ಅಂತ ಅರ್ಥ ಆಯಿತು ಆಮೇಲೆ. ಸೊ ಅದ್ರ ಮೇಲೆ ಎಲ್ಲ ಬರೆದ್ಬಿಟ್ಟು ಆ್ಯಂಡ್ ನೀಟಾಗಿ ಪ್ಯಾಕ್ ಮಾಡಿ ಕೊಟ್ಟರು. ತುಂಬಾ ಖುಷಿ ಆಯಿತು. ಸೊ ಎಸ್, ಚಿಕ್ಕದೇ ಆಗಿರಲಿ ದೊಡ್ಡದೇ ಆಗಿರಲಿ, ನಮ್ಮ ಮಕ್ಕಳು ಪ್ರೀತಿಯಿಂದ ನಮಗೋಸ್ಕರ ಕೊಟ್ಟಾಗ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಲಾಸ್ಟ್ ಇಯರು ಕಪ್ಸ್ ಕೊಟ್ಟಿದ್ರು. ಸೊ ಅದು ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನನಗಂತೂ ತುಂಬಾ ಖುಷಿ ಆಯಿತು. ನಿಮಗೆ ಏನಿಸ್ತು ಇವತ್ತಿನ ವ್ಲಾಗ್ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.